ಹಾಯ್ ಹಲೋ ವೀಕ್ಷಕರೇ, ನಾನು ಸ್ಟ್ಯಾನಿ. ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ. ವೀಕ್ಷಕರೇ, ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ಕಸಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಹಾಕ್ತಾ ಇದ್ದೇವೆ. ಮಾವಿನ ಕಸಿ ಬಗ್ಗೆ ಮಾಹಿತಿ ಹಾಕಿದ್ದೇವೆ, ಹಲಸಿನ ಕಸಿ ಬಗ್ಗೆ ಮಾಹಿತಿ ಹಾಕಿದ್ದೇವೆ, ಹಾಗೆ ಕೂಡ ಪೇರಳೆ ಕಸಿ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ. ನಾವು ಹೀಗೆ ಚಿಕ್ಕು ಕಸಿಯ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಒಂದು ವಿಶೇಷವಾದ ಗಿಡದ ಕಸಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ತೋರ್ತೇವೆ. ಇದರ ಕಸಿಯಲ್ಲೂ ಕೂಡ ಬೇರೆ ಬೇರೆ ನಾನಾ ರೀತಿಯ ವಿಧಗಳಿದ್ದಾವೆ. ಸೊ ಅದರಲ್ಲಿ ಒಂದು ವಿಧವಾದ ಏರ್ ಲೇಯರಿಂಗ್ ಕಸಿಯನ್ನು ನಾವು ಯಾವ ರೀತಿಯಾಗಿ ಮಾಡ್ತೇವೆ ಅನ್ನೋದನ್ನು ನಿಮಗೆ ಹೇಳ್ತೇವೆ. ಯಾರ್ಯಾರಿಗೆ ಕಸಿ ಮಾಡುವಂಥ ಒಂದು ಅನುಭವ ಇರುವುದಿಲ್ಲ ಅವರಿಗೆ ಒಂದು ಉತ್ತಮವಾದಂಥ ಒಂದು ವಿಡಿಯೋ ಆಗ್ತದಿದ್ದು. ಯಾಕಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ವಿಸ್ತೃತವಾಗಿ ನಿಮಗೆ ಕ್ಲಿಯರ್ ಆಗಿ ನಿಮಗೆ ನಾವು ಇವತ್ತು ತೋರಿಸ್ತೇವೆ. ಇದರ ಒಂದು ಏರ್ ಲೇಯರಿಂಗ್ ಯಾವ ರೀತಿ ಮಾಡಬೇಕಂತ ಹೇಳಿ ನೋಡಿ. ಇದು ಅಂಜೀರ್ ಹಣ್ಣು ಅಂತ ಹೇಳ್ತಾರೆ, ಅಥವಾ ಇಂಗ್ಲೀಷಲ್ಲಿ ಫಿಗ್ ಫ್ರೂಟ್ ಅಂತ ಹೇಳ್ತಾರೆ. ಹೈಬ್ರಿಡ್ ತಳಿ ಇದು. ಇದಕ್ಕೆ ಫಿಗ್ ಅಂತ ಹೇಳ್ತಾರೆ ಅಥವಾ ಅಂಜೀರ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅಂಜೂರ ಅಂತ ಹೇಳ್ತಾರೆ. ಆ ಹಣ್ಣಿದು ಮಾರ್ಕೆಟಲ್ಲಿ ತುಂಬ ಬೆಲೆ, ತುಂಬ ಬೇಡಿಕೆ ಇದೆ ಇದಕ್ಕೆ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್, ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಕಿಡ್ನಿಗೆ ಒಳ್ಳೆಯದು, ಹಾರ್ಟಿಗೆ ಒಳ್ಳೆಯದು, ನಮ್ಮ ರಕ್ತವನ್ನು ಶುದ್ಧಿ ಮಾಡುತ್ತೆ. ಇದು ತುಂಬ ಬೆನಿಫಿಟ್ಸ್ ಇದ್ದಾವೆ. ಹಾಗೆ ಕೂಡ ಇದನ್ನು ಒಣಗಿಸಿ ವಿದೇಶಗಳಲ್ಲಿ ಒಣಗಿಸಿ ಇದನ್ನು ಮಾರಾಟ ಮಾಡ್ತಾರೆ. ಹಾಗೆ ಮಾರಾಟ ಮಾಡೋದ್ರಿಂದ ಇದಕ್ಕೆ ಬಂಗಾರದ ರೇಟ್ ಬಂದುಬಿಡುತ್ತೆ. ಸೊ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಇದಕ್ಕೆ. ಹಾಗೆ ಕೂಡ ಮೆಡಿಕಲಲ್ಲಿ ತುಂಬ ಯೂಸ್ ಮಾಡ್ತಾರೆ. ಆಯುರ್ವೇದಿಕ್ ಔಷಧಿಗಳಿದೆ, ತುಂಬ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇದಕ್ಕೆ ತುಂಬ ಬೇಡಿಕೆ ಇದೆ, ಬೆಲೆ ಕೂಡ ತುಂಬ ಇದೆ. ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ಇದಕ್ಕೆ ಅಷ್ಟೇನೂ ಪರಿಚಯ ಇಲ್ಲ ಜನರಿಗೆ. ಆದರೂ ಕೂಡ ವಿದೇಶಿ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಇದಕ್ಕೆ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ಇವತ್ತು ನಾನು ಇದರ ಒಂದು ಕಸಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಿಮಗೆ ವಿಸ್ತಾರವಾಗಿ ಹೇಳ್ತೇನೆ. ಸೊ ನೋಡಿ ವೀಕ್ಷಕರೇ, ಇವಾಗ ನಮಗೆ ಬೇಕಾಗಿರುವಂಥದ್ದು ಜಾಸ್ತಿಯೇನು ಆಯುಧಗಳು ಬೇಡ, ಮನೆಯಲ್ಲೇ ಇರುವಂಥ ಸಾಧಾರಣ ಆಯುಧಗಳನ್ನು ಬಳಸಿಕೊಂಡು ಅದನ್ನು ಯಾವ ರೀತಿಯಾಗಿ ಕಸಿ ಕಟ್ಟಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೇನೆ. ಸೊ ನಾನಿಲ್ಲಿ ನೋಡಿ, ಇಲ್ಲಿ ಮಣ್ಣನ್ನು ರೆಡಿ ಮಾಡ್ಕೊಂಡಿದ್ದೆ. ನಾನು ಏರ್ ಲೇಯರಿಂಗ್ ಮಾಡ್ತಾ ಇದ್ದೇನೆ. ಈ ಮಣ್ಣನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಯಾವುದೇ ಮಣ್ಣು ಆಗುತ್ತೆ ಇದಕ್ಕೆ, ಕೆಂಪು ಮಣ್ಣು ಆಗ್ಬೋದು, ಕಪ್ಪು ಮಣ್ಣು, ಯಾವುದೇ ಮಣ್ಣು ಆಗ್ಬೋದು. ಆದರೆ ಅಂಟಿರುವಂಥ ಮಣ್ಣು, ನೀರನ್ನು ಫುಲ್ಲಿ ಹಿಡ್ಕೊಂಡಿರುತ್ತಲ್ಲ ಅಂಥ ಮಣ್ಣು ಆಗೋದಿಲ್ಲ. ಸ್ವಲ್ಪ ಹುಡಿ ಮಣ್ಣು ಬೇಕಾಗುತ್ತೆ ಇದಕ್ಕೆ. ಈ ಮಣ್ಣಲ್ಲಿ ಒಂದು 10% ಮಣ್ಣಿದ್ದರೆ ಅದರಲ್ಲಿ ಒಂದು 10ರಲ್ಲಿ 40% ಮಣ್ಣು ಕೋಕೋಪಿಟ್ಟು ಮತ್ತು 60% ಮಣ್ಣಾಗಬೇಕು. ಆ ಒಂದು ಪ್ರಮಾಣದಲ್ಲಿ ನೀವು ಎರಡನ್ನು ಫುಲ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ನೀರನ್ನು ಇದರಲ್ಲಿ ಹಾಕಿ ಕಲಿಸ್ಕೊಳ್ಬೇಕು. ನಾನು ಎರಡನ್ನು ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ದೆ. ನೋಡಿ ಇದೆರಡು ನೀರನ್ನು ಮತ್ತು ಮಣ್ಣನ್ನು ಎರಡನ್ನು ಮಿಕ್ಸ್ ಮಾಡಿ ಕಲಿಸ್ಕೊಂಡಿದ್ದೇನೆ. ನೋಡಿ, ಈಗ ಕಟ್ಟಿದರೆ ಗಟ್ಟಿಯಾಗಬೇಕು, ಅಷ್ಟು ನೀವು ನೀರನ್ನು ಇದರಲ್ಲಿ ಚಿಮ್ಸ್ಕೊಳ್ಬೇಕು. ಇದರಲ್ಲಿ ಕೋಕೋಪಿಟ್ ಹಾಕಿದ್ದೇನೆ. ಕೋಕೋಪಿಟ್ ಯಾಕೆ ಹಾಕೋದು ಅಂತ ಹೇಳಿದರೆ ಇದರಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳಿ ಅಂತ ಹೇಳಿ ಕೋಕೋಪಿಟನ್ನು ಹಾಕ್ತಾರೆ. ಸೊ ಈ ಕೋಕೋಪಿಟ್ ನಮ್ಮದೇ ಮನೆದು, ತೆಂಗಿನಕಾಯಿ ಒಂದು ಸಿಪ್ಪೆಯ ಒಂದು ಪುಡಿ. ಇದು ತೆಂಗಿನಕಾಯಿ ಕತ್ತದ ಪುಡಿ. ಇದನ್ನು ಈಸಿಯಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೇನೆ. ಈ ರೀತಿಯಾದಂಥ ಕವರ್ಗಳಲ್ಲಿ ಈ ಮಿಕ್ಸ್ಚರನ್ನು ನೀವು ತುಂಬಿಕೊಳ್ಬೇಕು. ಬಾಕಿ ಉಳಿದಂಥ ಕಸಿಗಳಲ್ಲಿ ಕ್ಲೀನ್ಲಿನೆಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಫುಲ್ ಕ್ಲೀನಾಗಿರಬೇಕಾಗುತ್ತೆ ಬೇರೆ ಪದ್ಧತಿಗಳಲ್ಲಿ. ಆದರೆ ಇದರಲ್ಲಿ ನೀವು ಕ್ಲೀನ್ಲಿನೆಸ್ಸನ್ನು ಅಷ್ಟು ಮೇಂಟೈನ್ ಮಾಡಬೇಕಂತ ಇಲ್ಲ, ಈಸಿಯಾಗಿ ಕಟ್ಟಬಹುದು. ಇದನ್ನು ನೋಡಿ ಈ ರೀತಿಯಾಗಿ ಒತ್ಕೊಳ್ಬೇಕು, ಗಟ್ಟಿಯಾಗಿ ಒತ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಇದನ್ನು ಕಟ್ಟಿಬಿಡಬೇಕು. ನೋಡಿ ಇದಿಷ್ಟು ಒಂದು ಭಾಗ ಆಯಿತು. ಈಗ ಎರಡನೇ ಭಾಗ ನಾವು ಹೆಣೆಯನ್ನು ಚೂಸ್ ಮಾಡ್ಕೊಳ್ಳೋದು. ಫುಲ್ ಗಟ್ಟಿ ಆಯ್ತು ಇದು. ಎರಡನೇ ಭಾಗ ನಾವು ಹೆಣೆಯನ್ನು ಚೂಸ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಕೈಯನ್ನು ತೊಳ್ಕೊಳ್ತೇನೆ ನಾನು. ಸೊ ಬನ್ನಿ, ಇವಾಗ ಯಾವ ಹೆಣೆಗೆ ಮಾಡಬೇಕು ಅನ್ನೋದನ್ನು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಮೇಲಾಗಿಬಿಡುತ್ತೆ ಇದು. ಇದಕ್ಕೂ ಕೂಡ ಮಾಡಬಹುದು, ಆದರೆ ಇದಕ್ಕೆ ಮಾಡಿಬಿಡ್ಲೇನೋ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಇದಕ್ಕೆ ಮಾಡಿಬಿಡುವ. ನೋಡಿ ಈ ಹೆಣೆಗೆ ಮಾಡ್ತೇನೆ. ನೋಡಿ ನಾನು ಫುಲ್ ಸ್ವಲ್ಪ ಚೆನ್ನಾಗಿದೆ ಹೆಣೆ ಇದು. ಈ ಹೆಣೆಗೆ ಏರ್ ಲೇಯರಿಂಗ್ ಮಾಡಿ ತೋರಿಸ್ತೇನೆ ನಿಮಗೆ. ಒಂದು ಕೆಲಸ ಮಾಡಿ, ಆ ಕಡೆಯಿಂದ ಬನ್ನಿ, ಆ ಕಡೆಯಿಂದ ಬನ್ನಿ. ನೀವು ಕಟ್ ಮಾಡಿದ್ದು ಕಾಣೋದಿಲ್ಲ. ಕಟ್ ತೋರಿಸ್ತೇನೆ ನಾನು, ಸರಿಯಾಗಿ ತೋರಿಸ್ತೇನೆ. ನಾನು ಆ್ಯಕ್ಚುಲಿ ಆ ಕಡೆಯಿಂದ ಬಂದೆ, ನೀವು ಈ ಕಡೆಯಿಂದ ಮಾಡ್ತೀರಾ ಅಂಥೇಳಿ. ನೋಡಿ
ಹೀಗೆ ಫುಲ್ ಬಲ್ತಿರುವಂಥದ್ದು ತಗೊಳ್ಬಾರ್ದು ನೋಡಿ. ಈ ರೀತಿಯಾಗಿ ಫುಲ್ ಬಲ್ತಿರೋದು ತಗೋಬಾರ್ದು, ಸ್ವಲ್ಪ ಟೀನೇಜ್, ಆ ಕಡೆ ಬಲ್ತಿದ್ದು ಅಲ್ಲ ಆ ಕಡೆ ಎಳೆದು ಅಲ್ಲ, ಟೀನೇಜ್ ಅನ್ನುವಂಥ ಒಂದು ಹೆಣ್ಣನ್ನು ತಗೊಳ್ಬೇಕು. ಹೆರಿಯಲ್ಲಿ ಸೊಕ್ಕು ಬಾಕಿ ಇರಬೇಕು. ಹೆರಿಯಲ್ಲಿ ಸೊಕ್ಕು ಬಾಕಿ ಇರಬೇಕು. ಹಾಂ ನೋಡಿ, ಈ ರೀತಿಯಾಗಿ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಒಂದೂವರೆ ಇಂಚಿನಷ್ಟು ಬಿಟ್ಟು ಮತ್ತೆ ಕಟ್ ಮಾಡಬೇಕು. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಸಿಪ್ಪೆಯನ್ನು ತೆಗಿಬೇಕು ನೋಡಿ. ಈ ರೀತಿಯಾಗಿ ಸಿಪ್ಪೆಯನ್ನು ತೆಗಿಬೇಕು, ನೀವು ಫುಲ್ ಸಿಪ್ಪೆಯನ್ನು ತೆಗಿಬೇಕು. ನೋಡಿ, ಈ ರೀತಿಯಾಗಿ ಫುಲ್ ಸಿಪ್ಪೆಯನ್ನು ತೆಗಿಬೇಕು. ಹೀಗೆ ಸಿಪ್ಪೆ ತೆಗೆದ ನಂತರ ಕೂಡ ಸ್ವಲ್ಪ ಹೀಗೆ ಕೆರಿಬೇಕು. ಯಾಕಂತಂದರೆ ಒಂದು ಸ್ವಲ್ಪ ಈ ಸಿಪ್ಪೆಯ ಒಂದು ಸಣ್ಣ ವೈಟ್ ಪದರು ಇರುತ್ತೆ ಒಳಗಡೆಯಿಂದ, ಆ ಪದರು ಕೂಡ ಇರಬಾರ್ದು. ಆ ಪದರು ಇದ್ದರೆ ನಮ್ಮದು ಇದು ಕಸಿ ಫೇಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫುಲ್ ಇದನ್ನು ಕಿತ್ಕೊಳ್ಬೇಕು. ಈ ರೀತಿಯಾಗಿ ಫುಲ್ ಕ್ಲೀನಾಗಿ ಕೆರ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಕೆರ್ಕೊಂಡ ನಂತರ ಫುಲ್ ಈಸಿ ಮೆಥಡ್ ಇದು, ಮನೆಯಲ್ಲಿ ನೀವು ಆರಾಮಾಗಿ ಸಲೀಸಾಗಿ ಮಾಡ್ಬೋದು. ಇದನ್ನು ನಾವು ಏನು ಮಣ್ಣಿನ ಒಂದು ಇದು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ. ನೋಡಿ, ಈ ರೀತಿಯಾಗಿ ಓಪನ್ ಮಾಡ್ಕೊಳ್ಬೇಕು. ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಈ ಏನು ಹೆಣೆ ಇದೆಯಲ್ಲ ಈ ಹೆಣೆಗೆ ಈ ರೀತಿಯಾಗಿ ಕಟ್ಟಿಬಿಡಬೇಕು. ಈ ರೀತಿಯಾಗಿ ತಲೆ ಕೆಳಗೆ ಮಾಡಿಬಿಡ್ಬೇಕು. ಇದನ್ನು ನೋಡಿ, ಕಟ್ ಮಾಡಿದ್ದನ್ನು ಕೆಳಗಡೆ ಮಾಡಿಬಿಡ್ಬೇಕು. ಯಾಕಂತ ಹೇಳಿದರೆ ಮೇಲ್ಗಡೆಯಿಂದ ಏನಾದರೂ ನೀರು ಪಾರು ಬಿದ್ದರೆ ಅದ್ರ ಒಳಗಡೆ ಹೋಗಬಾರ್ದು, ಇದು ಮೇಲ್ಗಡೆ ಬಿದ್ದು ಡೈರೆಕ್ಟಾಗಿ ಕೆಳಗಡೆ ಬೀಳಬೇಕು ಅಂತ ಹೇಳಿ ಈ ರೀತಿಯಾಗಿ ತಲೆ ಕೆಳಗೆ ಮಾಡಿ ಕಟ್ಟಿಬಿಡಬೇಕು. ಅದ್ರ ನಂತರ ಏನು ಮಾಡಬೇಕಂತ ಹೇಳಿದ್ರೆ ಈ ರೀತಿಯಾದಂಥ ಹುರಿಗಳನ್ನು ತಗೊಂಡು ಹಗ್ಗಗಳನ್ನು ತಗೊಂಡು ಇದಕ್ಕೆ ಗಟ್ಟಿಯಾಗಿ ಕಟ್ಟಿಬಿಡಬೇಕು. ಈ ರೀತಿಯಾಗಿ ಗಟ್ಟಿಯಾಗಿರೋಂಥ ದಾರ ತಗೊಂಡು ಕಟ್ಟಬೇಕಲ್ಲ, ಗಟ್ಟಿಯಾಗಿರುವಂಥ ಹಗ್ಗವನ್ನು ತಗೊಂಡು ಕಟ್ಟಬೇಕು, ಹುರಿಯನ್ನು ತಗೊಂಡು ಕಟ್ಟಬೇಕು. ಈ ರೀತಿಯಾಗಿ ನೋಡಿ, ತುಂಬ ಈಸಿ ಮೆಥಡಲ್ಲಿ ಹೇಳಿದ್ದೇನೆ ವೀಕ್ಷಕರೇ. ತುಂಬ ಯೂಸ್ಫುಲ್ ಆಗಿದೆ ನಿಮಗೆ ಅಂತ ಭಾವಿಸ್ತೇನೆ. ವೀಕ್ಷಕರೇ, ಹೇಗನ್ನಿಸ್ತು ನಿಮಗೆ ನಮ್ಮ ಇವತ್ತಿನ ಈ ಒಂದು ಕಸಿಯ ಒಂದು ಸಂಚಿಕೆ? ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಸಲೀಸಾಗಿ ಯಾವ ರೀತಿಯಾಗಿ ಮನೆಯಲ್ಲೇ ಇದ್ದಂತಹ ಕೇವಲವಾದ ವಸ್ತುಗಳನ್ನು ಬಳಸಿಕೊಂಡು ಸಲೀಸಾಗಿ ನಾವು ಏರ್ ಲೇಯರಿಂಗ್ ಅನ್ನುವಂಥ ಒಂದು ಕಸಿಯನ್ನು ಮಾಡಬಹುದು ಅನ್ನೋದನ್ನು ನೀವು ನೋಡಿದ್ದೀರಾ. ಈ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೂ ಕೂಡ ಇನ್ನೂವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಿಮಗೆ ನಾವು ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ವಿಡಿಯೋನ ಹಾಕಿದರೆ ಅದರ ಒಂದು ನೋಟಿಫಿಕೇಷನ್ ನಿಮಗೆ ತಕ್ಷಣ ತಲುಪುತ್ತದೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್. ಕ್ಷಮಿಸಿ ವೀಕ್ಷಕರೇ, ಇನ್ನೊಂದು ವಿಷಯ ಹೇಳಿದೆ, ಮರೆತೇ ಬಿಟ್ಟೆ ನಾನು. ಏನಂತ ಹೇಳಿದ್ರೆ, ಸುಮಾರು ಒಂದು 2 ತಿಂಗಳ ನಂತರ ಇದಕ್ಕೆ ಬೇರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 2 ತಿಂಗಳವರೆಗೆ ನೀವು ಕಟ್ಟನ್ನು ಬಿಚ್ಚಲೇಬಾರ್ದು ನೀವು. ಹಾಗೂ ಕೂಡ ಇದಕ್ಕೆ ಯಾವುದೇ ಒಂದು ನೀರು ತಾಗದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು. 2 ತಿಂಗಳ ನಂತರ ಇದಕ್ಕೆ ಬೇರುಗಳು ಬಿಡುತ್ತೆ. ಕಡಿಮೆ ಅಂದರೆ 2 ತಿಂಗಳು ಬೇಕೇ ಬೇಕು. ಅದಕ್ಕಿಂತ ಮುಂಚೆ ನೀವು ಬಿಚ್ಚಕ್ಕೆ ಹೋಗಬಾರ್ದು.
ನೀವು ಒಂದು 2.5 ತಿಂಗಳ ನಂತರ ನೋಡಿ ಇಷ್ಟಿಷ್ಟು ಕೆಳಗಡೆ ಇದನ್ನು ಕಟ್ ಮಾಡಿ ಬೇರೆ ಕಡೆಗೆ ನೀವು ಗಿಡ ಇದೊಂದು ಕವರಲ್ಲಿ ಅಥವಾ ಒಂದು ನೆಲದಲ್ಲಿ ಡೈರೆಕ್ಟಾಗಿ ನೀವು ಹಾಕ್ಬೋದು. ಚೆನ್ನಾಗಿ ಬೆಳೆದು ಬಿಡುತ್ತೆ. ಇದು ಒಂದು ಹೊಸ ಗಿಡವಾಗಿ ಪರಿವರ್ತನೆ ಆಗುತ್ತೆ. ಅದರ ನೆಕ್ಸ್ಟ್ ಇಯರಿಂದ ಇದಕ್ಕೆ ಹಣ್ಣುಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ.